ನಮಸ್ತೆ ರೈತ ಬಾಂಧವರೇ. ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕೊಂಡು ಕುರಿಯ ನಾಡಾಗಿರ್ತಕ್ಕಂಥ ಆಲೆಕಲ್ಲು ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಮಲ್ಲೇಶ್ ಅವ್ರ ತೋಟದಾಗೆ. ನಮಸ್ಕಾರ ಮಲ್ಲೇಶ್. ನಮಸ್ತೆ. ಏನು ಕೆಲಸ ಮಾಡ್ತೀರಿ ಸರ್ ತಾವು? ಕಂದಾಯ ಇಲಾಖೆ ಗ್ರಾಮ ಸಹಾಯಕ. ಗ್ರಾಮ ಸಹಾಯಕರಾಗಿ ಬಿಳ್ಚೋಡು ಹೋಬಳಿ ಇದರಲ್ಲಿ ವರ್ಕ್ ಮಾಡ್ತೀವಿ. ಹೌದು ಸರ್, ಬಿಳ್ಚೋಡು ಆಲೆಕಲ್ ಪಿರ್ಕ ಸರ್. ಆಲೆಕಲ್ ಪಿರ್ಕ. ಈಗ ಟೋಟಲ್ ಎಷ್ಟು ಗಿಡ ಐತೆ ಅಡಿಕೆ ಇಲ್ಲಿ? 1125 ಗಿಡ. ಎಷ್ಟು ವರ್ಷ ಅಡಿಕೆ ಇದು? 5ನೇ ವರ್ಷ. 5ನೇ ವರ್ಷ ಅಡಿಕೆ. ಈ ಸುಮಾರು ಗಿಡ ಹೋಗಿದಾವಲ್ಲ ಇಲ್ಲಿ? ಹೋಗಿದೆ ಸರ್. ಎಷ್ಟು ಗಿಡ ಹೋಗಿದಾವೆ? ಒಂದು 125 ಗಿಡ. ಕೊಳೆ ರೋಗ ಬಂದು. ಹೌದು ಸರ್. ಈ ಬೇರು ಕೊಳೆ ಮತ್ತು ಸುಳಿ ಕೊಳೆ ಅಂತಕ್ಕಂಥ ಜಾಸ್ತಿ ಯಾವಾಗ ಆಕತಿ ಅಂದರೆ ಹೌದು ಸರ್. ನೀರು ಜಾಸ್ತಿ ಐತಿ ಅಂತ ಜಾಸ್ತಿ ಬಿಟ್ಬಿಡ್ತೀವಿ. ಹೌದು ಸರ್. ಅದನ್ನು ಅಬ್ಸರ್ವ್ ಮಾಡಲ್ಲ. ಹೌದು ಸರ್. ಜೊತೆಗೆ ಇಲ್ಲಿ ಹಸಿರೆಲೆ ಗೊಬ್ಬರ, ಹೌದು. ಮಣ್ಣಿನ ಉಪಕಾರಿ ಜೀವಿಗಳಿಗೆ ಬೇಕಾಗಿರ್ತಕ್ಕಂಥ ಊಟವನ್ನು ಕಡಿಮೆ ಮಾಡಿದ್ದೀರಿ. ಹೌದು ಸರ್. ಹೌದು. ಹೌದಾ? ಹೌದು ಸರ್. ಜೊತೆಗೆ ಬೇರುಗಳ ಅಭಿವೃದ್ಧಿನೂ ಕಡಿಮೆನೇ ಇದೆ. ಕಡಿಮೆ. ಈ ಒಂದು ಕಡೆಗೆ ಇದು ಕುಂಚಿಗೆ ಒಣಗ್ತಾ ಇದೆ. ಇನ್ಫ್ಲುಯೆನ್ಸ್ ಡೈಬ್ಯಾಕ್ ಆಗಿರೋದನ್ನ ಹೌದು. ಆರಂಭದಲ್ಲಿ ಒಣಗ್ತತಿ. ಹೌದು ಸರ್. ಅದನ್ನು ತೆಗೆದು ಅದನ್ನು ಚೀಲದಲ್ಲಿ ಹಾಕ್ಯಂದು ಹೊರಗೆ ಹೋಗಿ ಸುಡಬೇಕು. ಸರಿ ಸರ್. ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಸಂಪರ್ಕ ಆದರೆ ಹೌದು ಸರ್. ಇದನ್ನು ಉತ್ಕೃಷ್ಟವಾಗಿ ಇಳುವರಿ ತೆಗಿಬೋದು. ಇಲ್ಲಿ ಸರಿ ಸರ್. ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ಕೊಂಡು, ಹೌದು ಸರ್. ಹೌದಾ, ಹೌದು ಸರ್. ಜೊತೆಲಿ ಎರೆಹುಳು ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಂಡು, ಹೌದು ಹೌದು ಸರ್. ಒಂದಿಷ್ಟು ನಾವು ಹೇಳ್ತಕ್ಕಂಥ ಸಲಹೆಗಳು ನಿಮಗೆ ಹಿಡಿಸಿದ್ವಾ? ಇಲ್ಲಿವರೆಗೆ ಸುಮಾರು ಒಂದು ಅರ್ಧ ಗಂಟೆನಲ್ಲಿ ಇಡ್ಸಿದ್ವಿ ಸರ್. ಇಡ್ಸಿದ್ವಿ. ನಮ್ಮ ವಿಡಿಯೋಗಳು ನೋಡ್ತೀರಿ ಅಂದ್ರೆ ನೋಡ್ತಿದ್ದೀರಲ್ಲ? ಅರ್ಥ ಆಗಿತ್ತಾ? ಸಾಕಷ್ಟು ವಿಚಾರ ಅರ್ಥ ಆಗಿತ್ತು ಸರ್. ಅರ್ಥ ಆಗಿತ್ತು. ಆದರೆ ನಮ್ಮ ಸಂಪರ್ಕಕ್ಕೆ ಸಿಗಲ್ಲ ಅಂತ ನನಗೆ ಅನಿಸಿಕೆ ಅಷ್ಟೇ. ನಮ್ಮ ಸಂಪರ್ಕ ಅದು ನಿಮ್ದು ಭಾಳ ಪ್ರೆಜರ್ ಎಲ್ಲೆಲ್ಲಿ ಹೊರಗಡೆ ನೋಡ್ತಿದ್ದು ನಾವು ದೂರನ, ಅದಕ್ಕೆಲ್ಲ ನಮ್ಮಂತ ಸಣ್ಣ ಇದಕ್ಕೆ ಸಿಗೋದು ಡೌಟ್ ಅಂತ ನಾನು ತಿಳ್ಕೊಂಡಿದ್ದಿಲ್ಲ. ಇನ್ನು ಮುಂದೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರಿ ಸರ್. ನೀವು ಯಾವಾಗ ಬೇಕಾದರೂ ಫೋನ್ ಮಾಡಿದ್ರು ಕೂಡ ಸಿಗ್ತಾವೆ. ನಾವು ಆಯ್ತು ಸರ್. ಆತಂಕ ಪಡೋ ಅವಶ್ಯಕತೆ ಇಲ್ಲ. ಸರಿ ಸರ್. ನಿಮ್ಮೂರಲ್ಲೇ ಸುಮಾರು ಒಂದು 20-30 ಜನ ಮಾಡ್ತದಾರೆ. ಸರಿ ಸರ್. ಆಯ್ತು. ನಮ್ಮ ಸಲಹೆ ತಗೊಂಡು ಮಾಡ್ತಕ್ಕಂಥವ್ರು ಇದ್ದಾರೆ. ಹ್ಞೂ ಸರ್. ಮುಂದಿನ ದಿನಗಳಲ್ಲಿ ದಯಮಾಡಿ ಹ್ಞೂ ಸರ್. ನೀವು ಆತಂಕ ಪಡೆದಲ್ಲೇ ಇನ್ಫೆರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಸ್ಕೋಬಾರ್ದು. ಎಸ್. ಏನೇ ಸಮಸ್ಯೆ ಇದ್ದರೂ ಹಾಂ ಸರ್. ನನಗೆ ತಿಳಿಸಿದರೆ ಹಾಂ ಸರ್. ಖುದ್ದಾಗಿ ಬಂದು ಸಲಹೆ ಕೊಡ್ತೀವಿ. ಹಾಂ ಸರ್. ಅವಕಾಶ ಇದ್ದರೆ ಹಾಂ ಸರ್. ಫೋನಲ್ಲೂ ಕೂಡ ನನಗೆ ತಿಳಿಸ್ತೇವೆ. ನನಗೆ ಸರಿ ಸರ್. ಆಗ್ಬೋದಲ್ಲ? ಆಗ್ಬೋದು ಸರ್. ಯಾಕಂತಂದರೆ ಗಿಡನ ಚೆನ್ನಾಗಿ ಬೆಳೆಸಿದ್ದೀರಿ. ಸರಿ ಸರ್. ಮುಂದಿನ ದಿನಗಳಲ್ಲಿ ಫಸಲಿ ಬಂದರೆ ಗಿಡ ಹೋಗಬಾರ್ದು ಅನ್ನೋ ನಮ್ಮ ಉದ್ದೇಶ ಅಷ್ಟೇ. ಆಯ್ತು ಸರ್. ಆಯ್ತು. ಆದಷ್ಟು ಮಣ್ಣಿನ ಫಲವತ್ತತೆ ಉಳಿಸ್ಕೊಂಡು ಎರೆಹುಳು ಅಭಿವೃದ್ಧಿ ಮಾಡ್ಕೊಂಡು, ಹಾಂ ಸರ್. ಗೊತ್ತಾದ್ರ, ಸರಿ ಸರ್. ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ಕೊಂಬಿಟ್ರೆ ಹಾಂ ಸರ್. ಉತ್ಕೃಷ್ಟವಾಗಿರ್ತಕ್ಕಂಥ ಇಳುವರಿ ನಿರಂತರವಾಗಿ ಪಡಿಬೋದು ಅಂತಕ್ಕಂಥದ್ದು ನಮ್ಮ ಉದ್ದೇಶ, ನಮ್ಮ ಸಂಸ್ಥೆಯ ಉದ್ದೇಶ. ಸರಿ ಸರ್. ಸರಿ. ಸರಿನಾ? ಸರಿ. ಇದರಲ್ಲಿ ಸಮಗ್ರ ಬೆಳೆ ಪದ್ಧತಿ ಮಾಡೋಕ್ಕೂ ಅವಕಾಶ ಇದೆ, ಮಾಡ್ಬೋದು. ಹ್ಞೂ ಸರ್. ದಯಮಾಡಿ ಇಲ್ಲಿವರೆಗೂ ನೀವು ದ್ವಿದಳ ಧಾನ್ಯ, ಹ್ಞೂ ಹಸಿರೆಲೆ ಗೊಬ್ಬರ ಏನೂ ಮಾಡಿಲ್ಲ. ಮಾಡಿಲ್ಲ. ಅದನ್ನ ಮಾಡಿದ್ರೆ ಹ್ಞೂ ಸರ್. ಇಲ್ಲಿ ಒಂದಿಷ್ಟು ಉಪಕಾರಿ ಮಣ್ಣಿನ ಜೀವಳಿಗೆ ಊಟ ಹಾಕುತ್ತದು. ಸರ್ 2 ವರ್ಷ ನುಗ್ಗಿ ಇತ್ತು ಇದ್ರಾಗೆ. ಅಲ್ಲ, ನಂತರದಲ್ಲಿ ಹಾಕಿಲ್ಲ. 1 ವರ್ಷ ಶೇಂಗಾ ನೈಟ್ರೋಜನ್ ಫಿಕ್ಸೇಷನ್ ಮಾಡಿದಿರಿ, ಮೆಕ್ಕೆಜೋಳ ಮಾಡಿದಿರಿ. ಹ್ಞೂ ಸರ್. ಇತ್ತೀಚೆಗಂತೂ ಮಾಡಿಲ್ಲ. ಇಲ್ಲ. ಹೌದಾ? ಈಗ 2 ವರ್ಷ ಆಯ್ತು ಏನು ಮಾಡಿಲ್ಲ ಸರ್. ಒಂದಿಷ್ಟು ಮಾಡ್ಕೊಂತ ಹೋದ್ರೆ ತುಂಬಾ ಒಳ್ಳೇದು ಅಂತಕ್ಕಂಥದ್ದು ನಮ್ಮ ಸಲಹೆ. ಸರ್ ಬ್ಯಾಸಿಗೆ ಇದು ಮಾಡಿ ಸಾಲ ನೀರು ಬಿಟ್ಟು ಬಿಡ್ತಾಂಬಿಡ್ರಿ. ಅಲ್ಲ, ಅದನ್ನ ಆಮೇಲೆ ಹೇಳೋಣ ಸರ್. ಆಯ್ತು. ಆದಷ್ಟು ಇಲ್ಲಿ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಉಪಕಾರಿ ಮಣ್ಣಿನ ಜೀವಿಗಳು ಆಹಾರ ಇಲ್ಲೇ ಸೃಷ್ಟಿ ಮಾಡ್ತಕ್ಕಂಥ ತ್ಯಾಜ್ಯ. ಸರಿನಾ? ಸರಿ. ಒಂದಿಷ್ಟು ಸಕಾರಾತ್ಮಕ ಸಲಹೆಗಳನ್ನ ನಿಮ್ಮದೇ ಆದ ಬುದ್ಧಿವಂತಿಕೆ ಮೇಲೆ ತಗೊಂಡು ತೋಟದಿಂದ ಉತ್ತಮವಾಗಿರ್ತಕ್ಕಂಥ ಫಸಲು ತಗೊಂಡು ಮುಖ್ಯ ಅನ್ನೋದು ನಮ್ಮ ಉದ್ದೇಶ. ಸರಿ. ಥ್ಯಾಂಕ್ ಯು. ನೋಡಿರಲ್ಲ ರೈತ ಬಾಂಧವರೇ, ನಮ್ಮ ಸಂಪರ್ಕ ಸಂಖ್ಯೆ ಕೃಷಿ ಕೌಶಲ್ಯಾಭಿವೃದ್ಧಿ ತರಬೇತಿ ಮತ್ತು ಮಾಹಿತಿಗಾಗಿ 9972699813. ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ವಿತರಕರು, ದಾವಣಗೆರೆ ಜಿಲ್ಲೆಯಿಂದ. ಜಗಳೂರು ತಾಲೂಕಲ್ಲಿ ಕೃಷಿ ಲಕ್ಷ್ಮಿ ಸಾವಯವ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರ. ನಿಮ್ಮ ನಂಬರ್ ಹೇಳಪ್ಪ. 7090270870. ಥ್ಯಾಂಕ್ ಯು.